ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಬಂದು ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಹುಟ್ಟೂರು ಮಾರಮ್ಮನ ದೇವಸ್ಥಾನ, ಅದ್ರ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಎರಡನ್ನೂ ಜೊತೆ ಸೇರಿಸಿ ಹಾಕಿದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಸಪ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ನಾವು ನಿನ್ನೆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೇನೆ KRSಗೆ. ದೇವಸ್ಥಾನದಿಂದ KRS ತುಂಬಾ ನಿಯರ್ ಇದೆ, ಅದರಿಂದ ನಾವು KRSಗೆ ಹೋಗ್ತಾ ಇದ್ದೀವಿ. ಇದು ಬಂದು KRS ಬ್ಯಾಕ್ ವಾಟರ್ ಆಗಿರುತ್ತೆ. ಇದು KRSನ ಎಂಟ್ರೆನ್ಸ್ ಭಾಗ ಆಗಿರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಫೀಸ್ ಕೂಡ ತಗೋಬೇಕಾಗತ್ತೆ. ನಾನು ತುಂಬ ವರ್ಷಗಳಾದ್ಮೇಲೆ KRSಗೆ ಬಂದಿರೋದ್ರಿಂದ ಅದನ್ನು ಮರ್ತೇ ಬಿಟ್ಟಿದ್ದೆ ಆ್ಯಕ್ಚುಲಿ. ಇದು ನನ್ನ ಹಸ್ಬೆಂಡು ಟಿಕೆಟ್ ತೊಗೊಂಬರೋಕೆ ಹೋಗಿದ್ದಾರೆ. ಒಬ್ರಿಗೆ 80 ರೂಪೀಸ್ ಅಂತೆ. ಸೊ ನಾವು ಟಿಕೆಟ್ ತೊಗೊಂಡು ಹೊರಟಿದ್ದೆ ಒಳಗಡೆ. ಅಲ್ಲಿ ನಾರ್ಮಲ್ ಸೆಕ್ಯೂರಿಟಿಗಳು ಅಂದರೆ ಪೊಲೀಸರು ಇದ್ರು. ಅವರು ನಮ್ಮನ್ನ ಚೆಕ್ ಮಾಡಿಬಿಟ್ಟು ಒಳಗಡೆ ಬಿಡ್ತಾರೆ. ಅಂದರೆ ಬ್ಯಾಗಲ್ಲಿ ಏನಾದರೂ ತೊಗೊಂಡೋಗ್ಬಿಡ್ತಾರೆ ಅನ್ನೋದು ಒಂದಿರುತ್ತಲ್ವ, ಆ ಥರ ಬ್ಯಾಗ್ನ ಚೆಕ್ ಮಾಡಿಬಿಟ್ಟು ಅವರು ಒಳಗಡೆ ಬಿಡ್ತಾರೆ. ಇಲ್ಲಿ ಕಾಣಿಸ್ತಿದ್ಯಲ್ವ ಗಾಡಿ, ನಮಗೆ ಓಡಾಡೋಕ್ಕಾಗಲ್ಲ ಅಂತಂದರೆ ಈ ಗಾಡಿನ ಯೂಸ್ ಮಾಡಿಕೊಂಡು ಒಳಗಡೆ ಎಲ್ಲ ನೋಡ್ಕೊಂಡು ಬರ್ಬೋದು. ಇದಕ್ಕೆ ಚಾರ್ಜಸ್ ಇರುತ್ತೆ. ಅಲ್ಲಿ ಒಂದು ಮ್ಯೂಸಿಯಂ ಥರ ಇತ್ತು, ಅಲ್ಲಿ ಒಳಗಡೆ ಹೋಗಿ ನೋಡಿದರೆ ಫಿಶ್ದು ಒಳಗಡೆ ಹೋಗ್ತಿದ್ದಂಗೆ ಸಿಗೋದೆ ಅಕ್ವೇರಿಯಂ. ಅಲ್ಲಿ ಎಲ್ಲ ಥರ ಫಿಶ್ಗಳನ್ನೂ ಇಟ್ಟಿದ್ದಾರೆ. ಮತ್ತು ಅದೊಂಥರ ಗುಹೆ ಥರ ಇರೋದ್ರಿಂದ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಹಾಗೆ ಅಲ್ಲಿ ವಿಶ್ವೇಶ್ವರಯ್ಯಂದು ಒಂದು ಸ್ಟ್ಯಾಚ್ ಕೂಡ ಇದೆ. ಇದನ್ನು ನೋಡಿಕೊಂಡು ನಾವು ಮುಂದೆ ಗಾರ್ಡನ್ ಸೈಡಿಗೆ ಹೋಗ್ತಾ ಇದ್ದೀವಿ ಇವಾಗ. ನನಗೆ ತುಂಬ ಇಷ್ಟ ಆಯಿತು ಮಮ್ಮಿ, ಅದು ಅಕ್ವೇರಿಯಂ ನೋಡಿದೆ ಅಲ್ವಾ, ನಂಗೆ ತುಂಬ ಇಷ್ಟ ಆಯಿತು. ಹೌದಾ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ವ್ಲಾಗು. ನಾವು ಈ KRSಗೆ ಬಂದು ತುಂಬ ವರ್ಷಗಳಾಗಿದೆ. ಫಸ್ಟ್ ಬಂದಿದ್ದು ಡ್ಯಾಮ್ ಸೈಡಿಂದ ಬಂದಿದ್ವಿ. ಈ ಸೈಡು ಬೇರೆ ರೂಟಿಂದನೇ ಬಂದಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಹೋಟೆಲ್ ವ್ಯವಸ್ಥೆ ಕೂಡ ಇದೆ, ಅಂದರೆ ಬಂದುಬಿಟ್ಟು ಸ್ಟೇ ಆಗಿ ಹೋಗ್ತಾರಲ್ವ, ಅದಕ್ಕೆ ಒಳ್ಳೆ ದೊಡ್ಡ ದೊಡ್ಡ ಹೋಟೆಲ್ ಇದೆ. ಆ್ಯಕ್ಚುಲಿ ಇದನ್ನು ನೋಡ್ತಾ ಇರ್ಬೋದು. ಈ ಡ್ಯಾಮ್ನ ಕಟ್ಸಿರೋದು ಸರ್ ಎಂ ವಿಶ್ವೇಶ್ವರಯ್ಯ, ಎಲ್ಲರಿಗೂ ಗೊತ್ತಿರುತ್ತೆ. ಈ ಡ್ಯಾಮು ನಮ್ಮ ಮಂಡ್ಯ ಡಿಸ್ಟಿಕಲ್ಲಿದೆ ಅನ್ನೋದೇ ನಮಗೊಂದು ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಪ್ಲೇಸು. ಫೋಟೋಶೂಟಿಗೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ. ನನ್ನ ಹಸ್ಬೆಂಡು ಅಷ್ಟೇ ತುಂಬ ವರ್ಷಗಳೇ ಆಗಿತ್ತಂತೆ. ಅವ್ರು 10th ಇದ್ದಾಗ ಬಂದಿರೋದು. ನಾನು 10th ಬಂದಿದ್ದೆ ಟೂರಿಗೆ. ಅದಾದ್ಮೇಲೂ ಬಂದಿದ್ದೀನಿ, ಒಂದು 2-3 ಸಲ ಬಂದಿದ್ದೀನಿ ಅಷ್ಟೇ. ಆದರೆ ಇಲ್ಲಿಗೆ ಬಂದಿದ್ದು ನಾವು ನೈಟ್ ಟೈಮ್ ಬಂದಿರೋದು, ಮಾರ್ನಿಂಗ್ ಟೈಮ್ ಯಾವತ್ತೂ ಬಂದಿಲ್ಲ. ಅಲ್ಲಿ ಬಿಡ್ತಾರೆ ಅಲ್ಲಿಗೆ. ನಿಜ ಅಂತ ಹತ್ತಕ್ಕಾಗತ್ತೆ ನೋಡಿ, ಹತ್ತಕ್ಕಾಗುತ್ತೆ ಅದು. ಆದರೆ ಇವಾಗ ಅಲ್ಲಿ ಅಲೌಡ್ ಮಾಡ್ತಿಲ್ಲ ಅಷ್ಟೇ. ಇದ್ರ ಬ್ಯಾಕ್ ಸೈಡ್ ಇರೋದೆ ಡ್ಯಾಮು, ಅಂದರೆ ನೀರಿರೋದು ಆ ಸೈಡು. ಯಾಕೋ ಇವತ್ತು ಅಲೌಡ್ ಮಾಡ್ತಾ ಇಲ್ಲ. ಹೌದು, ನೈಟು ಚೆನ್ನಾಗಿರುತ್ತೆ. ಪಾಪ ಇಲ್ಲಿ ಶೋ ಮಾಡ್ತಾರೆ, ವಾಟರ್ ಶೋನು. ನಮ್ಮ ಮ್ಯಾಮ್ ಹೇಳಿದ್ರು, ನಮ್ಮ ಮ್ಯಾಮ್ 2nd ಸ್ಟ್ಯಾಂಡರ್ಡಲ್ಲಿ ಎಲ್ಲ ವೀಡಿಯೋಸ್ ಎಲ್ಲ ತೋರಿಸ್ತಿದ್ರು. ಅಲ್ಲಿ ಹೆಂಗೆ ಲೆಸನ್ ಇತ್ತಲ್ವಾ 2nd ಸ್ಟ್ಯಾಂಡರ್ಡಲ್ಲಿ? ಹಾಂ, ಇದೇ ಲೆಸನ್ ಡ್ಯಾಮ್ದೆ, ಇದೇ ಡ್ಯಾಮು. ರಿಯಲ್ ಇದೇ ಡ್ಯಾಮು. ಇನ್ನೇ ಇದೇ ಅಲ್ಲಿಂದ ಮೇಲೆ ಬಿಡ್ತಾರೆ. ಬಿಡ್ತಾ ಇದ್ದಾರಲ್ಲ, ಯಾರೋ ಹೋಗ್ತಾ ಇದ್ದಾರೆ. ನಾನು ಈ ಪ್ಲೇಸಿಗೆ ಬಂದು ತುಂಬ ವರ್ಷಗಳಾಯಿತು. ಅಂದರೆ ನಾನು ಇಲ್ಲಿ 7th ಸ್ಟ್ಯಾಂಡರ್ಡ್ ಓದಬೇಕಾದ್ರೆ ಟೂರಿಗೆ ಕರ್ಕೊಂಡು ಬಂದಿದ್ರು. ಅದಾದಮೇಲೂ ಒಂದು 2-3 ಟೈಮ್ಸ್ ಬಂದಿದ್ದೀನಿ ಫ್ರೆಂಡ್ಸ್, ಇಲ್ಲ ಅಂತಲ್ಲ. ನನ್ನ ಹಸ್ಬೆಂಡ್ ಕೂಡ ಅವರು 10th ಇದ್ದಾಗ ಇಲ್ಲಿಗೆ ಬಂದಿದ್ರಂತೆ ಅಷ್ಟೇ. ಅದಾದಮೇಲೆ ಹೋಗ್ತಾ ಇರೋದು ಆಫ್ಟರ್ ಲಾಂಗ್ ಟೈಮೇ. ನನ್ನ ಮಗಳನ್ನ ಫಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗಿರೋದು. ಅವಳಿಗಂತೂ ತುಂಬ ಖುಷಿ ಆಯಿತು. ಎಲ್ಲಾದರೂ ಕರ್ಕೊಂಡು ಹೋದ್ರೆ ಗೊತ್ತಲ್ವಾ, ಮಕ್ಕಳುಗಳು ತುಂಬ ಖುಷಿ ಪಡ್ತಾರೆ. ಅಂದರೆ ತುಂಬ ದಿನ ಆಯ್ತಲ್ವಾ, ಆದಮೇಲೆ ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಲ್ವಾ. ಒಳ್ಳೆಯದಾಗಲಿ. ಮಮ್ಮಿ ಆನೆ ಮಾಡಿರೋದಕ್ಕೆ ಹೇಳ್ತಾ ಇರೋದು ಇದೀನಲ್ವಾ. ನೋಡಿ ಫ್ರೆಂಡ್ಸ್, ನಾನು ಸುಮ್ಮನೆ ಸ್ಪೆಕ್ಸ್ ಹಾಕೋತೀನಿ, ಆದ್ರೂ ನನ್ನ ಕಣ್ಣು ಕಾಣಿಸುತ್ತೆ, ಅದಕ್ಕೆ ಸುಮ್ಮನೆ ಸ್ಪೆಕ್ಸ್ ಹಾಕೊಂಡು ನಾನು. ಇದೇ KRS ಗಾರ್ಡನ್ನು.
ತುಂಬ ಗ್ರೀನರಿಯಾಗಿ ಸಖತ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ಹೈಜಿನಿಕ್ ಆಗಿದೆ ಪ್ಲೇಸ್ ಅಂತೂ. ಇದ್ರ ಕೆಳಗಡೆ ಡೌನಲ್ಲಿ ಹೋದ್ರೇ ಫ್ರೆಂಡ್ಸ್ ಇರೋದು ವಾಟರ್ದು. ಅಂದರೆ ನೈಟ್ ಟೈಮ್ ಇದನ್ನು ನೋಡಬೇಕು, ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಇನ್ನೂ ಕೆಳಗಡೆ ಹೋದರೆ ಮ್ಯೂಸಿಕ್ಕಿಗೆ ತಕ್ಕಂತೆ ನೈಟ್ ಟೈಮು ಡ್ಯಾನ್ಸಸ್ ಆಡ್ತಿರುತ್ತೆ ವಾಟರು. ಅದು ನೈಟ್ ಟೈಮಿಗೆ ಈವ್ನಿಂಗ್ ಆದಮೇಲೆ ಅದು ಚೆನ್ನಾಗಿರುತ್ತೆ. ಬಟ್ ಇವಾಗ ಏನೂ ಇರೋದಿಲ್ಲ, ಜಸ್ಟ್ ನೀರಿರುತ್ತೆ. ಇದಕ್ಕೂ ಮುಂಚೆ ನಾವು ಹೋಗಿದ್ದೀವಲ್ವಾ, ಅವಾಗೆಲ್ಲ ಹೋಗಿರೋದು ನಾವು ಈವ್ನಿಂಗು ನೈಟ್ ಟೈಮೇ ಹೋಗಿರೋದು ವಾಟರ್ ಡ್ಯಾನ್ಸ್ ನೋಡೋದಕ್ಕೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಈವ್ನಿಂಗೇ ಹೋಗೋದು. ಇದೇ ಫಸ್ಟ್ ಟೈಮ್ ನಾವು ಮಾರ್ನಿಂಗ್ ಬಂದಿದ್ದೀವಿ. ಬಟ್ ಮಾರ್ನಿಂಗು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಜಸ್ಟ್ ನೀರಿರುತ್ತೆ, ಅದರಿಂದ ನಾವು ಆ ಸೈಡ್ ಹಂಗೆ ನೋಡಿಕೊಂಡು ಬಂದ್ಬಿಟ್ವಿ. ಇಷ್ಟಾದಮೇಲೆ ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಅಲ್ಲಷ್ಟೆಲ್ಲ ಓಡಾಡ್ಕೊಂಡು ಬಂದಮೇಲೆ ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಅದಕ್ಕೆ ಏನಾದರೂ ಲೈಟಾಗಿ ತಿನ್ನೋಣ ಅಂದ್ಕೊಂಡಿದ್ದೀವಿ. ಅವರಂತೂ ಟೈಮ್ ಪಾಸಿಗೆ ಒಳ್ಳೆ ಸಾಂಗ್ ಹಾಕ್ಬಿಟ್ಟಿದ್ದಾರೆ. ಅದು ಹಾಕಿದ್ರೆ ಅದರಿಂದ ನಮಗೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂತ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಹಾಗೆ ಒಂದು ಗ್ಲಾಸ್ ಕಬ್ಬಿನ ಜ್ಯೂಸನ್ನ ಕುಡಿದ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ ಇವಾಗ ಮನೆ ಕಡೆ. ಅಲ್ಲ 9 o'clock ಟಿಫನ್ ತಿಂದ್ಬಿಟ್ಟು ಅಳ್ತಾವಳ ಈಗ. ಈ ಮಕ್ಕಳಿಗೆ ಆಚೆ ಹೋಗಿ ಖುಷಿ ಪಡೋದಕ್ಕಿಂತ ಏನಾದರೂ ತಿನ್ನೋದ್ರಲ್ಲೇ ಇದಾಗ್ಬಿಡುತ್ತೆ. ಅದಕ್ಕೆ ಅಳ್ತಾ ಇದ್ದಾಳೆ, ಮುಗಿಸ್ಕೊಂಡು ಕೂತಿದ್ದಾಳೆ, ಏನೂ ಕೊಡ್ಸಿಲ್ಲ ಅಂತ ಹೇಳ್ಬಿಟ್ಟು. ನೋಡೋಣ ಮುಂದೆ ಎಲ್ಲಾದರೂ ಏನಾದರೂ ಕೊಡ್ಸೋಣ, ಇನ್ನೂ ಸ್ವಲ್ಪ ಟೈಮ್ ಆಗಲಿ ಅಂತ ನಾವು ಸುಮ್ಮನೆ ಇದ್ದೀವಿ. ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಇವತ್ತು ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಅನ್ನ ಸಾಂಬಾರು, ಅದ್ರ ಜೊತೆಗೆ ಮೊಟ್ಟೆನ ಆಮ್ಲೆಟ್ ಮಾಡಿದ್ದೆ. ಮಾರ್ನಿಂಗ್ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದು, ಮತ್ತು ಅಲ್ಲೆಲ್ಲ ಓಡಾಡ್ಕೊಂಡು ಬರೋಷ್ಟೊಳಗೆ ಹೆವಿ ಟಯರ್ಡ್ ಆಗಿಬಿಡ್ತು. ಮತ್ತು ಸಾಂಬಾರು ನಿನ್ನೆದೇ ಇರೋದ್ರಿಂದ ಸಾಂಬಾರನ್ನ ಬಿಸಿ ಮಾಡಿಬಿಟ್ಟು ಬಿಸಿ ರೈಸ್ ಮಾಡಿದ್ದೆ. ಊಟ ಮಾಡಿ ಮಲಗೋದಷ್ಟೇ. ಗುಡ್ ನೈಟ್ ಎಲ್ರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್, ಸಿ ಯು, ಟಾಟಾ.